ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಹತ್ತಿರದಲ್ಲೇ ಬಿಡುಗಡೆ ಆಗ್ತಾ ಇದೆ. ಯಾವತ್ತಿನಿಂದ ಬಿಡುಗಡೆ ಆಗುತ್ತೆ, ಯಾವ ತಾರೀಕಿನಿಂದ ಬಿಡುಗಡೆ ಆಗುತ್ತೆ, ಗೃಹಲಕ್ಷ್ಮಿ ಯೋಜನೆಯ ಒಂದು ಮಾಹಿತಿಯನ್ನು ಅಥವಾ ಸಂಪೂರ್ಣವಾದಂಥ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಡಬಲ್ ಬೋನಸ್ ಥರ ನೀವು ಕೂಡ 2,000 ರೂಪಾಯಿ ಮತ್ತು ಇದೇ ತಿಂಗಳಲ್ಲಿ ಮತ್ತೆ 2,000 ರೂಪಾಯಿ DPT ಮುಖಾಂತರ ನಿಮ್ಮ ಖಾತೆಗೆ ಒಟ್ಟು 4,000 ರೂಪಾಯಿ ಸಿಗುತ್ತೆ. ಕಂತಿನ ಹಾಗೂ 19ನೇ ಕಂತಿನ ಹಣ ಟೋಟಲ್ ಆಗಿ ನಿಮಗೆ 4,000 ರೂಪಾಯಿ ಇದೇ ತಿಂಗಳಲ್ಲಿ ಸಿಗ್ತಾ ಇದೆ. ಈಗಾಗಲೇ 70%ಗಿಂತ ಹೆಚ್ಚು ಜನರಿಗೆ 18ನೇ ತಿಂಗಳ ಹಣ ಆಲ್ರೆಡಿ ತೆಗೆದುಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ನಿಮಿತ್ತವಾಗಿ ಬಂದಿತ್ತು, ನೆನಪಿರಲಿ. ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ 18ನೇ ಕಂತಿನ ಹಣ ಇನ್ನೂ ಕೂಡ ನಮಗೆ ಬಂದಿಲ್ಲ ಅಂತ. ಅದರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವರಿಗೆ ಅಕ್ಕಿ ಹಣದ ಬಗ್ಗೆ ಮುಂಚೆ ಹಣವನ್ನು ಕೊಡ್ತಾ ಇದ್ರು, ಅದರ ಬಗ್ಗೆ ಕೆಲವೊಂದಿಷ್ಟು ಜನರಿಗೆ ಹಣ ಕೂಡ ಬಂದಿಲ್ಲ, ಪೆಂಡಿಂಗ್ ಹಣ ಇದೆ. ಈ ವಿಷಯದ ಬಗ್ಗೆ ಕೂಡ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಇನ್ಫಾರ್ಮೇಷನ್ ಅಥವಾ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀನಿ, ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಂಪತ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ನೋಡಿ. ಹಾಗಾದರೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. 18ನೇ ಕಂತಿನ ಆಲ್ರೆಡಿ ಹಬ್ಬದ ದಿನವೇ ಇದೇ ತಿಂಗಳ ಮೊದಲನೇ ವಾರದಲ್ಲೇ ನಿಮಗೆ ಅಮೌಂಟನ್ನ 2,000 ರೂಪಾಯಿ ತೊಗೊಂಡಿದೆ. ಇದೇ ಖುಷಿಯಲ್ಲಿ ಕೂಡ ಇದ್ದೀರಿ. ಇದೇ ಖುಷಿಯಲ್ಲಿ ಕೂಡ ಇದೇ ತಿಂಗಳಲ್ಲಿ ನಿಮಗೆ ಅಂದರೆ ಏಪ್ರಿಲ್ 21 ಅಂದರೆ ಮೊನ್ನೆ ದಿನವೇ 19ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಸುದ್ದಿ ನಮಗೆ ತಿಳಿದು ಬರ್ತಾ ಇದೆ. ಕೆಲವೊಂದಿಷ್ಟು ಮಾಹಿತಿ ಕೂಡ ಬಂದಿದೆ. ಕೆಲವೊಂದಿಷ್ಟು ನನ್ನ ಸಬ್ಸ್ಕ್ರೈಬರ್ಸ್ ಕೂಡ 19ನೇ ಕಂತಿನ ಹಣವನ್ನು ತೆಗೆದುಕೊಂಡವರು ಕೂಡ ಮೆಸೇಜನ್ನು ಮಾಡಿದ್ದಾರೆ. ಸೊ ಇದೇ ತಿಂಗಳಲ್ಲಿ ಯಾಕೆ ಮತ್ತೊಂದು ಸರಿ 2,000 ರೂಪಾಯಿ ಹಣ ಕೊಡ್ತಾ ಇದ್ದೀರಾ ಅಂತ ನೀವು ಏನಾದರೂ ಅಂದ್ಕೊಂಡಿದ್ರೆ, ಈಗ 19ನೇ ಕಂತಿನ ಹಣ ಫೆಬ್ರವರಿ ತಿಂಗಳದ್ದು ನೆನಪಿರಲಿ. ಈ ಒಂದು ಕಂತಿನ ಹಣ, ಯಾವ ಕಂತಿನ ಹಣ ನೀವು ತೊಗೊಳ್ತಾ ಇದ್ದೀರಿ, ಈಗ 18ನೇ ಕಂತಿನ ಹಣ ಯಾವುದು, 19ನೇ ಕಂತಿನ ಯಾವುದು, ನಿಮಗೆ ಹೇಳ್ತಾ ಪ್ರಕಾರ 19ನೇ ಕಂತಿನ ಫೆಬ್ರವರಿದು. ಇದನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ಮಾತ್ರ ನಿಮ್ಮ ಅಕೌಂಟ್ನಲ್ಲಿ ಯಾವ ತಿಂಗಳಿಂದ ಅಮೌಂಟ್ ಬರ್ತಾ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟು ನೋಡ್ತಾ ಇರಿ. 19ನೇ ಕಂತಿನ ಹಣ ಯಾವುದು, 18ನೇ ಕಂತಿನ ಹಣ ಯಾವುದು, ಕಂತು ನಿಮಗೆ ಬರ್ತಾ ಇದೆ, ಆದರೆ ಯಾವ ತಿಂಗಳಿನ ಹಣ ಅದು ಅಂತ ನಿಮಗೆ ಗೊತ್ತಿರಲಿ. ಸೊ 19ನೇ ಕಂತಿನ ಹಣ ನೆನಪಿರಲಿ ಫೆಬ್ರವರಿ ತಿಂಗಳದ್ದು. ಫೆಬ್ರವರಿ ತಿಂಗಳು ಹಣ ನಿಮಗೆ ಮಾರ್ಚಲ್ಲೇ ಬರಬೇಕಾಗಿತ್ತು, ಆದರೆ ಇವಾಗ ಏಪ್ರಿಲ್ನಲ್ಲಿ ಕೊಡ್ತಾ ಇದ್ದಾರೆ. ಮಾರ್ಚ್ 30-31ನೇ ತಾರೀಕಿಗೆ ಏನು ಕೊಟ್ಟರಲ್ಲ ಅದು ನಿಮ್ಮ 18ನೇ ಕಂತಿನ ಹಣ, ಜನವರಿ ತಿಂಗಳ ಹಣ ನೆನಪಿರಲಿ. ಸೊ ಅದಕ್ಕೋಸ್ಕರ ಈ ಪೆಂಡಿಂಗ್ ಹಣ ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಅಂದರೆ ಒಂದು ತಿಂಗಳಲ್ಲಿ 2 ಸರಿ ಕೊಟ್ಟು ರೋಟೇಷನ್ ಬರಲಿಕ್ಕೆ ಒಂದೇ ತಿಂಗಳಲ್ಲಿ 2,000 ರೂಪಾಯಿ ಹಣವನ್ನು ಕೊಡಲಿಕ್ಕೆ, ಸೊ ಏನು ಪೆಂಡಿಂಗ್ ಹಣ ಇತ್ತಲ್ಲ ಅದನ್ನು ಒಂದೊಂದು ತಿಂಗಳಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿ 2 ಸರಿ ಕೊಟ್ಟು ನಿಮಗೆ ಕಂಟಿನ್ಯೂಸ್ ಆಗಿ ಕೊಡಲಿಕ್ಕೆ ಪ್ರಯತ್ನ ಸರ್ಕಾರದವರು ಮಾಡ್ತಾ ಇದ್ದಾರೆ. ಸೊ 19ನೇ ಕಂತಿನ ಹಣ ಕೂಡ ನಿಮಗೆ ಬರ್ತಾ ಇದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಅದೇ ರೀತಿ 19ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಿಡುಗಡೆ ಆಗಿದೆ ಅಂತ ಕೂಡ ಮಾಹಿತಿ ಬಂದಿದೆ. ನಿಮಗೆ ಒಂದು ಇಂಪಾರ್ಟೆಂಟ್ ಆದಂಥ ವಿಚಾರಗಳನ್ನ ಹೇಳ್ತೇನೆ. ಸರ್ಕಾರದವರು ಕೂಡ ಪ್ರತಿ ತಿಂಗಳು ಬರೋಬ್ಬರಿ 2,500 ಕೋಟಿ ರೂಪಾಯಿ ಒಂದು ಹಣವನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರದವರು ತೆಗೆದು ಇಡಲೇಬೇಕು. ಈ ಹಣವನ್ನು ನೇರವಾಗಿ DPT ಮುಖಾಂತರ ನಿಮ್ಮೆಲ್ಲರ ಅಕೌಂಟಿಗೆ, ಅಂದರೆ ಗೃಹಲಕ್ಷ್ಮಿ ಫಲಾನುಗಳ ಅಕೌಂಟಿಗೆ DPT ಮುಖಾಂತರವೇ ಸಂದಾಯ ಮಾಡಲಾಗುವುದು. ಸೊ ಇನ್ನು ಮುಂದೆ ಈ ವಿಷಯದ ಬಗ್ಗೆ ಮಾತಾಡಬೇಕಂತಂದರೆ 18ನೇ ಕಂತಿನ ಹಣ ಸಾಕಷ್ಟು ಜನರಿಗೆ ಬಂದಿಲ್ಲ. ನೀವು ಕೂಡ ನನಗೆ ಕಮೆಂಟ್ ಮಾಡುವ ಮೂಲಕ ಸರ್ಕಾರದವರು ಮೊದಲನೇ ಹಂತಿನ ಕೆಲವೊಂದಿಷ್ಟು ಜನರಿಗೆ 18ನೇ ಕಂತಿನ ಬಿಡುಗಡೆ ಮಾಡಿದರು. ಇನ್ನು ಕೆಲವೊಂದಿಷ್ಟು 2ನೇ ಹಂತದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನು ಉಳಿದವರಿಗೆ 3ನೇ ಹಂತದಲ್ಲಿ ಕೂಡ ಬಿಡುಗಡೆ ಮಾಡಿ ಟೋಟಲಿಗೆ 100% ಆಗಿ ನಿಮಗೆ ಮುಟ್ಟುತ್ತೆ. ಇನ್ನು 4-5 ದಿನದಲ್ಲಿ 18ನೇ ಕಂತಿನ ಯಾರ್ಯಾರಿಗೆ ಬಂದಿಲ್ಲ ಸಂಪೂರ್ಣವಾಗಿ ಎಲ್ಲರ ಫಲಾನುಭವಿಗಳ ಅಕೌಂಟ್ಗೆ DPT ಮುಖಾಂತರ ಬಂದೇ ಬರುತ್ತೆ. ಅದೇ ರೀತಿ ಇವಾಗಲೇ ನೀವು 19ನೇ ಕಂತಿನ ಹಣ ಯಾರೆಲ್ಲ ತೊಗೊಂಡಿದ್ದೀರಿ ಅವರ ಅಕೌಂಟ್ನಲ್ಲಿ ಬಂದಿದೆ, ಪ್ಲೀಸ್ ಕಮೆಂಟ್ ಮಾಡಿ. ಅದರ ಜೊತೆಗೆ ನಿಮ್ಮ ಜಿಲ್ಲೆಯನ್ನು ಹೇಳೋದನ್ನು ಮಾತ್ರ ಮರಿಬೇಡಿ. ಗೆಳೆಯರೆ, ಇದಷ್ಟಾಗಿತ್ತು ಗೃಹಲಕ್ಷ್ಮಿ ಹಾಗೂ 18ನೇ ಕಂತಿನ ಅಥವಾ 19ನೇ ಕಂತಿನ ಹಣದ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಅಥವಾ ಏನಾದರೂ ಸಮಸ್ಯೆ ಕಂಡು ಬಂದಲ್ಲಿ ಕಮೆಂಟ್ ಮಾಡುವ ಮೂಲಕ ಪ್ರಶ್ನೆಯನ್ನು ಕೇಳಬಹುದು. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಯಾರೆಲ್ಲ ಗೃಹಲಕ್ಷ್ಮಿ ಒಂದು ಅರ್ಜಿಯನ್ನು ಯಾರು ಹಾಕಿಲ್ಲ, ಇವಾಗಲೇ BPL ಕಾರ್ಡನ್ನು ಮಾಡಲಿಕ್ಕೆ ಅರ್ಜಿಯನ್ನು ಕರೆದಿದ್ದಾರೆ. ಅರ್ಜಿಯನ್ನು ಹಾಕ್ಕೊಂಡ್ಬಿಟ್ಟು ನೀವು BPLಗೆ ಕಾರ್ಡನ್ನ ಅರ್ಜಿ ತೊಗೊಂಡ್ಬಿಡಲಿ.
ಇನ್ನು ಎರಡನೇ ವಿಷಯದ ಬಗ್ಗೆ ಮಾತಾಡಬೇಕಂದ್ರೆ ಇನ್ನು ಅನ್ನಭಾಗ್ಯದ ಯೋಜನೆ ಬಗ್ಗೆ ಮಾತಾಡಬೇಕಂದ್ರೆ ನಿಮಗೆ ಗೊತ್ತಿರುವ ಹಾಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಬದಲು ಹಣವನ್ನು ಮುಂದೆ ಕೊಡಲ್ಲ. ಅಕ್ಕಿ ಬದಲಿಗೆ ಅಕ್ಕಿಯನ್ನೇ ಬರುತ್ತೆ. ಪ್ರತಿ ತಿಂಗಳು ಅಕ್ಕಿ 10 kg ಪ್ರತಿಯೊಬ್ಬರಿಗೆ ಕೊಡ್ತಾ ಇದ್ದೀರಿ. ಕೇಂದ್ರ ಸರ್ಕಾರದವರು 5 kg ಹಾಗೂ ರಾಜ್ಯ ಸರ್ಕಾರದಿಂದ 5 kg ಒಟ್ಟು 10 kg ನಿಮಗೆ ಬರ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಇದೇ ಬಾಕಿ ಉಳಿದಕ್ಕಂತಹ ಅಕ್ಕಿ ಬದಲಾಗಿ ಹಣ ಒಂದು ಜನವರಿ ತಿಂಗಳ ಹಣ ಕೊಡಲೇಬೇಕು. ಅಕ್ಕಿ ಕೊಟ್ಟಿರುವುದು ಫೆಬ್ರವರಿ ನಂತರ ರಾಜ್ಯ ಸರ್ಕಾರದವರು. ಸೊ ಇದನ್ನು ನೆನಪಿಟ್ಕೊಳ್ಳಿ. ಡಿಸೆಂಬರ್ ತಿಂಗಳವರೆಗೆ ಎಲ್ಲರಿಗೂ ಅಕ್ಕಿ ಬದಲು ಹಣ ಮುಟ್ಟಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಬಾಕಿ ಇರೋರು ಜನವರಿ ತಿಂಗಳಿಗೆ ಮಾತ್ರ. ಒಂದು ಸಾರಿ ನಿಮ್ಮ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಯಾವ ತಿಂಗಳಲ್ಲಿ ಬಂದಿದೆ ಅಂತ ಕಮೆಂಟ್ ಮಾಡುವ ಮೂಲಕ ನನಗೂ ಕೂಡ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ಉಳಿದ 1 ತಿಂಗಳಿನ ಹಣ ಅಂದರೆ ಅಕ್ಕಿ ಬದಲು ಹಣ ಜನವರಿ ತಿಂಗಳದು ಮಾತ್ರ. ಅದಾದಷ್ಟು ಬೇಗ ನಿಮಗೆ ಸಂದಾಯವಾಗುತ್ತೆ ಅಂತ ಉನ್ನತ ಮಾಹಿತಿ ನಮಗೆ ತಿಳಿದು ಬಂದಿದೆ. ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆಯ ಸಂಪೂರ್ಣವಾದಂಥ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಿಮಗೆ ಅನಿಸಿಕೆಗಳನ್ನು ನನಗೆ ಕೇಳಬಹುದು. ಇಂಥ ಒಂದು ಇನ್ಫಾರ್ಮೇಷನ್ ವಿಡಿಯೋದಕ್ಕೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಿಂದ ಒಂದು ಗೌರ್ಮೆಂಟ್ ಇನ್ಫಾರ್ಮೇಷನ್ ಆಗಿರ್ಬೋದು, RT ಆಗಿರ್ಬೋದು, BPL ಕಾರ್ಡ್ ಬಗ್ಗೆ ಆಗಿರ್ಬೋದು, ಅಥವಾ ಯಾವುದಾದ್ರೂ ಸ್ಕಾಲರ್ಶಿಪ್ ಆಗಿರ್ಬೋದು, ಯಾವುದೇ ಒಂದು ಗೌರ್ಮೆಂಟ್ ಇನ್ಫಾರ್ಮೇಷನ್ ಏನೇ ಬಂದರೂ ಕೂಡ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿಗಳನ್ನು ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ನಾನು ಕಳಿಸ್ತಾ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಿಂದ ಬೆಲ್ ಐಕಾನನ್ನು ಒತ್ತೋದನ್ನು ಮಾತ್ರ ಮರಿಬೇಡಿ. ಒಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.